ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ವ್ಲಾಗ್ ಸಿಕ್ಕಾಬಡೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಯಾರೆಲ್ಲ ಶುಗರ್, ಥೈರಾಯ್ಡ್, ವೇಟ್ ಗೇನ್, ವೇಟ್ ಲಾಸ್ ಅಥವಾ ಎನಿ ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಿದ್ರೆ ಆ್ಯಂಡ್ ಇಫ್ ಯು ಲುಕಿಂಗ್ ಫಾರ್ ಅ ನ್ಯಾಚುರಲ್ ವೇ ಟು ಕ್ಯೂರ್ ಎವ್ರಿಥಿಂಗ್, ಇಲ್ಲಿದೆ ಸೊಲ್ಯೂಷನು. ಸೊ ಇವತ್ತು ನಾನು ಬೆಳಗ್ಗೆ ನೈಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಳಿಗ್ಗೆ ಆಲ್ಮೋಸ್ಟ್ 5 o'clock ರೀಚ್ ಆಗಿರೋದು ಧರ್ಮಸ್ಥಳದಲ್ಲಿ. ಧರ್ಮಸ್ಥಳಲ್ಲಿ ನಾನು ಬಂದಿರೋದು ಶಾಂತಿವನ ಯೋಗ ಆ್ಯಂಡ್ ನೇಚರ್ ಕ್ಯೂರ್ಗೆ. ಸೊ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಕೇಳ್ಪಟ್ಟಿದೆ, ತುಂಬ ಜನ ಬಯಸಿದ್ರು ಅಲ್ಲಿ ಹೋಗ್ಬಿಟ್ರೆ ಫುಡ್ಗೆ ಪ್ರಾಬ್ಲಮ್ ಆಗುತ್ತೆ, ಆಗೋದೇ ಇಲ್ಲ ಅಂತೆಲ್ಲ. ಬಟ್ ನಿಜವಾಗ್ಲೂ ಅದೆಲ್ಲ ಸುಳ್ಳು. ಫುಲ್ ವಿಡಿಯೋ ನೋಡಿ ನಮ್ಮ ರುಟೀನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಬಂದು ನಮ್ಮದು ಫಾರ್ಮಾಲಿಟೀಸ್ ಏನಿತ್ತು, ಫೈಲ್ ಕೊಟ್ಟರು ಮಾರ್ನಿಂಗ್ಗೆ, ಅದನ್ನೆಲ್ಲ ಫಿಲ್ ಮಾಡಿ ನಮ್ಮ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಫಸ್ಟ್ ಡೇ ಇಟ್ ವಾಸ್ ಬಾರ್ಲಿ ಗಂಜಿ ಆ್ಯಂಡ್ ಚಟ್ನಿ ಇತ್ತು. ಸೊ ನಮಗೆ ಫಸ್ಟೇ ಸ್ವಲ್ಪ ಲಿಬರಲ್ ಆಗಿರುತ್ತೆ. ನಾವು ಹೋದ್ವಿ, ಫಾರ್ಮ್ ಎಲ್ಲ ಫಿಲ್ ಮಾಡಿದ್ವಿ ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ. ಮೇಯ್ನಾಗಿ ಫ್ರೆಶ್ ಅಪ್ ಆಗಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿ ನಮ್ಮ ಪರ್ಪಸ್ ಏನು ಬಂದಿರೋದು ಅಂತೆಲ್ಲ ತಿಳಿಸಿದ್ವಿ. ಸೊ ಅದು ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ಸ್ ಆ್ಯಂಡ್ ಫುಡ್ ಡಯಟ್ ಬರೀತಾರೆ. ಸೊ ನಾನು ನನ್ನ ಫ್ರೆಂಡ್ ಹೋಗಿದ್ದು ವೆಯ್ಟ್ ಲಾಸ್ಗೆ. ಸೊ ನಮ್ಮ ಫಸ್ಟ್ ಡೇ ಬಿಟ್ಬಿಟ್ಟು ಫ್ರಮ್ ದಿ ಸೆಕೆಂಡ್ ಡೇ ವಿ ವರ್ ಕಂಪ್ಲೀಟ್ಲಿ ಆನ್ ಲಿಕ್ವಿಡ್ ಡಯಟ್ ಆ್ಯಂಡ್ ಅದ್ರದ್ದು ರಿಲೇಟೆಡ್ ಬೇಕಾಗಿದ್ದಂಥ ಟ್ರೀಟ್ಮೆಂಟ್ಸ್ ಇರ್ತಿತ್ತು. ಲೈಕ್ ನಿಮಗೆ ಕಾನ್ಸ್ಟಿಪೇಷನ್ ಆಗಲಿ, ಗ್ಯಾಸ್ಟ್ರಿಕ್ಸ್, ಬೇರೆ ಏನೇ ಪ್ರಾಬ್ಲಮ್ ಇದ್ರೂ ಅವ್ರು ಅದಕ್ಕೆ ಆದಂಥ ಟ್ರೀಟ್ಮೆಂಟ್ಸ್ನ ಬರೀತಾರೆ. ಮೆನು ಬಂದು ಮಾರ್ನಿಂಗ್ ಬಾರ್ಲಿ, ಮಧ್ಯಾಹ್ನ ಒಂದು ಸ್ವಲ್ಪ ಕಿಚಡಿ, ಆಮೇಲೆ ಆಶ್ಗಾಡ್ ಜ್ಯೂಸ್ ಆ್ಯಂಡ್ ಡಿನ್ನರ್. ಇದು ಫಸ್ಟ್ ಡೇದು ಮಾತ್ರ. ಸೊ ನೆಕ್ಸ್ಟ್ ಡೇಯಿಂದ ಪ್ರಾಪರ್ ರುಟೀನ್ ಫಾಲೋ ಮಾಡ್ತಿದ್ವಿ. ಮಾರ್ನಿಂಗ್ಸ್ 5:30ಗೆ ವಿ ಆ್ಯಡ್ ಯೋಗ ಕ್ಲಾಸಸ್. ಒಳಗಡೆ ಎಲ್ಲೂ ನೀವು ಇದರೊಳಗಡೆ ವೀಡಿಯೋಸ್ ಮಾಡೋಂಗೇ ಇಲ್ಲ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ. ಫಸ್ಟ್ ಯೋಗ ಸ್ಟಾರ್ಟ್ ಆಗುತ್ತೆ. ಯೋಗ ಮುಗಿದ ತಕ್ಷಣ ವಿಲ್ ಕಮ್ ಫಾರ್ ಕ್ರಿಯಾಸ್ ಅಂತಂದರೆ ಒಂದು ಮೂಗಿಂದ ಇನ್ನೊಂದು ಮೂಗಿಗೆ ನೀರನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಾಗಲಿ, ಅಂತಂದರೆ ದಾರ ಬರುತ್ತಲ್ವ ಅದನ್ನು ಹಾಕೋದು, ಅದನ್ನೆಲ್ಲ ಕ್ರಿಯಾಸ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಮ್ಯಾಂಡೇಟ್ರಿ ಮಾಡಲೇಬೇಕು. ತುಂಬಾ ಆಗ್ತಾಯಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್ ಅಪ್. ಅದು ಮುಗಿದ ತಕ್ಷಣ ಇಟ್ ಇಸ್ ಫಾಲೋಡ್ ಬೈ ಮಡ್ ಪ್ಯಾಕ್. ಇದು ಬಂದುಬಿಟ್ಟು ನಮ್ಮ ಬಾಡಿ ಹೀಟ್ನ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡುತ್ತೆ. ಸೊ ನಮ್ಮ ಐಸ್ ಮೇಲೆ ಮತ್ತು ಸ್ಟಮಕ್ ಮೇಲೆ ಮಡ್ ಪ್ಯಾಕ್ಸ್ ಹಾಕ್ತಾರೆ. ಇದು ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಲೇಡೀಸಿಗೆ ಸಪ್ರೇಟ್ ಸೆಕ್ಷನ್ ಈ ಕಡೆ ರೂಮಲ್ಲಿರುತ್ತೆ, ಜೆಂಟ್ಸಿಗೆ ಆ ಕಡೆ ಸಪ್ರೇಟ್ ಸೆಕ್ಷನಲ್ಲಿರುತ್ತೆ. ಇದನ್ನು ಅಷ್ಟೇ ಕೂಲಿಂಗ್ ಎಫೆಕ್ಟ್ ಕೊಟ್ಟು ನೀವು ದಿನ ಫುಲ್ಲು ಅಲ್ಲಿ ನೀವು ಎಂಗೇಜ್ ಆಗಿರ್ತೀರ. ಹಾರ್ಡ್ಲಿ 1 hour ಅಷ್ಟೇ ನಿಮಗೆ ಫ್ರೀ ಸಿಗೋದು. ಆ್ಯಂಡ್ ಈ ಹಾಲ್ ಆಗಿರುತ್ತೆ. ಇಲ್ಲೆಲ್ಲರನ್ನು ಮಲಗಿಸ್ಬಿಟ್ಟು ಮಡ್ ಪ್ಯಾಕ್ ಹಾಕ್ತಾರೆ ಬೋತ್ ದ ಸೈಡ್ಸ್. ಆ್ಯಂಡ್ ಇಲ್ಲಿಗೆ ಹೋಗ್ಬೇಕಾದ್ರೆ ನೀವು ಆದಷ್ಟು ಲೇಡೀಸ್ ಆಗಿದ್ದರೆ ನೈಟೀಸಲ್ಲಿ ಹೋಗೋದು ಬೆಸ್ಟ್. ಬಿಕಾಸ್ ಟ್ರೀಟ್ಮೆಂಟ್ಸ್ ಇದ್ದೇ ಇರುತ್ತೆ, ನಿಮಗೆ ಬಟ್ಟೆಗಳು ಸಿಕ್ಕಾಪಟ್ಟೆ ಗಲೀಜಾಗ್ತಾ ಇರುತ್ತೆ. ಸೊ ನೈಟೀಸ್ ಹಾಕ್ಕೊಳ್ಳೋದು ಇಸ್ ದ ಬೆಸ್ಟ್. ಆ್ಯಂಡ್ ಯಂಗ್ಸ್ಟರ್ಸ್ ಇದ್ದರೆ ನೀವು ಯಾವ್ದಾದ್ರು ಒಂದು ಸಿಂಗಲ್ ಕಾಟನ್ ಗೌನ್ಸ್ ಹಾಕ್ಕೊಂಡೋದ್ರೆ, ಫ್ರಾಕ್ಸ್ ಹಾಕ್ಕೊಂಡೋದ್ರೆ ಇಟ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಟ್ರೀಟ್ಮೆಂಟ್ಸ್ ಇರುತ್ತೆ ನಿಮಗೆ. ಇಲ್ಲೇ ನಿಮಗೆ ಆಯಿಲ್ ಮಸಾಜ್ ಇರುತ್ತೆ, ಆಮೇಲೆ ಹಲ್ದಿ ಪ್ಯಾಕ್ ಇರುತ್ತೆ, ಮಡ್ ಪ್ಯಾಕ್ ಇರುತ್ತೆ. ಮಡ್ ಪ್ಯಾಕ್ ಎಲ್ಲ ನಿಮ್ಮ ಸ್ಕಿನ್ನ ಟೈಟನ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದೇ ಹೇಳಿದ ಮಡ್ ಪ್ಯಾಕು ಕಣ್ಣಿಗೊಂದು ಹೊಟ್ಟೆಗೊಂದು ಹಾಕ್ತಾರೆ. ಆ್ಯಂಡ್ ಲಿಕ್ವಿಡ್ ಡಯಟಲ್ಲಿ ನಮ್ಗೆ ಅರ್ಲಿ ಮಾರ್ನಿಂಗ್ ಕೊಡ್ತಾ ಇದ್ದಿದ್ದು ಆಶ್ಗಾಡ್ ಜ್ಯೂಸ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಶ್ಗಾಡ್ ಜ್ಯೂಸ್ ಮುಗಿಸ್ಕೊಂಡು ನಾವು ಈ ಕ್ರಿಯಾಸು ಜ್ಯೂಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬರೋದು ಫೀಮೇಲ್ ಟ್ರೀಟ್ಮೆಂಟ್ ರೂಮ್ಗೆ. ಅಂದರೆ ಇವಾಗ ಕಾನ್ಸ್ಟಿಪೇಷನ್ನು ಆ ಥರ ಈ ಥರ ನೀವು ಏನೇ ಪ್ರಾಬ್ಲಮ್ಸ್ ಇರೋ ಅದಕ್ಕೆ ಅಂತಂದರೆ ಸಪ್ರೇಟ್ ಟ್ರೀಟ್ಮೆಂಟ್ಸ್ ಇರುತ್ತೆ ಅಲ್ಲಿ. ಸೊ ನೀವು ಅಲ್ಲಿ ಎಂಟರ್ ಆದಮೇಲೆ ಅದ್ರದ್ದು ಅಕಾರ್ಡಿಂಗ್ಲಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ನೋಡಿ, ನಾನು ಇವಾಗ ಹೇಳ್ದಂಗೆ ಆಯಿಲ್ ಮಸಾಜ್ ಇರುತ್ತೆ, ಒಂದಿನ ಹಲ್ದಿ ಮಸಾಜ್ ಇರುತ್ತೆ, ಒಂದಿನ ಸಾಲ್ಟ್ ಗ್ಲೋ ಮಸಾಜ್ ಇರುತ್ತೆ. ನಿಮಗೆ ಸೋನಾ ಬಾತ್ ಇರುತ್ತೆ, ಸ್ಟೀಮ್ ಬಾತ್. ಸೋನಾ ಬಾತ್ ಅಂದರೆ ಕಲ್ಗಳನ್ನ ಇಟ್ಬಿಟ್ಟು ಚಾರ್ಕೋಲ್ ಹಬೆ ರೂಮಲ್ಲಿ ಕೂರಿಸಿರ್ತಾರೆ. ಇಟ್ ಇಸ್ ಆಲ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನೀವು ದಿನ ಫುಲ್ ಹೆಂಗೆ ಕಾಂಪ್ಯಾಕ್ಟ್ ಅಂದರೆ ಫುಲ್ ನೀವು ಹೆಂಗೆ ಎಂಗೇಜ್ ಆಗಿರ್ತೀರ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆಗಿ ನಿಮ್ಗೆ ಆಲ್ಮೋಸ್ಟ್ 1 hour ರೆಸ್ಟಿಂಗ್ ಸಿಗುತ್ತೆ ಅಷ್ಟೇ. ಮತ್ತು ಈ 4 o'clock ನಿಮಗೆ ರಿಫ್ಲೆಕ್ಸಾಲಜಿ ಅಂತಾರೆ. ಇದು ನಿಮ್ಮ ಪಾದಗಳಿಗೆ ಬೆನಿಫಿಷಿಯರಿ ಅಂತ ಹೇಳ್ಬೋದು. ಕಲ್ಲು, ಮಣ್ಣು, ನೀರು, ಬಿಸಿ ನೀರು, ತಣ್ಣೀರು ಈ ಥರ ಇರುತ್ತೆ. ಸೊ ಅದ್ರ ಮೇಲೆ ನಡೆದ್ರೆ ಅದರದ್ದೇ ಆದ ಬೆನಿಫಿಟ್ಸ್ ಸಿಗುತ್ತೆ. ಈವ್ನಿಂಗ್ ಮತ್ತೆ ನಿಮಗೆ ಯೋಗ ಸೆಷನ್ಸ್ ಇರುತ್ತೆ. ಯೋಗ ಸೆಷನ್ಸಲ್ಲೂ ಅಷ್ಟೇ ವೆಯ್ಟ್ ಲಾಸ್ಗೆ ಒಂದು ಕಡೆ ಇರುತ್ತೆ, ಲೈಕ್ ಒಬೆಸಿಟಿಗೆ ಒಂದು ಕಡೆ ಇರುತ್ತೆ, ಥೈರಾಯ್ಡು, ಶುಗರ್ಗೆಲ್ಲ ಬೇರೆ ಕಡೆ ಇರುತ್ತೆ, ಏಜ್ ಆದವ್ರಿಗೆ ಬೇರೆ ಹಾಲಲ್ಲಿರುತ್ತೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಇವ್ರದ್ದೇ ಆದದ್ದು ನೆಲಮಂಗಲ ಹತ್ರ ಕ್ಷೇಮಾವನದಲ್ಲೂ ಇದೆ. ಬಟ್ ಐ ಸಜೆಸ್ಟ್ ನೀವು ಇಲ್ಲೋದ್ರೆ ಆದಷ್ಟು ಅದು ಫುಲ್ ನೇಚರಲ್ಲಿದೆ ಆ್ಯಂಡ್ ಇಟ್ ಇಸ್ ವೆರಿ ಓಲ್ಡ್. ಆ್ಯಂಡ್ ನಿಮ್ಗೆ ಅಲ್ಲಿ ಹ್ಯುಮಿಡಿಟಿಗೆ ಬೇಗ ನಿಮಗೆ ನೀವೇನು ಎಫೆಕ್ಟ್ಸ್ ಬೇಕೋ ಅದು ಬೇಗ ಸಿಗುತ್ತೆ ನಿಮಗೆ. ಸೊ ಆಫ್ಟರ್ ಬೈ 6:30 ನಮಗೆ ಡಿನ್ನರ್ ಇರ್ತಿತ್ತು. 6:30 ಆದಮೇಲೆ ಅಗೇನ್ ವಾಕ್ ಮಾಡ್ತಿದ್ವಿ. ನಾವು ಸಿಕ್ಕಾಪಟ್ಟೆ ವಾಕ್ ಮಾಡ್ತಿದ್ವಿ. ಇಟ್ ಹಸ್ ಹೆಲ್ಪ್ಡ್ ಅಸ್ ಟು ರೆಡ್ಯೂಸ್ ಮೋರ್ ವೆಯ್ಟ್ ಈಸ್ಲಿ. ನಾವು ಆಲ್ಮೋಸ್ಟ್ 5 kgs ವಿತಿನ್ 8 days ವೆಯ್ಟ್ ಲಾಸ್ ಆಗಿತ್ತು. ನೋಡ್ತಿದ್ರೆ ಅಲ್ಲಿ ತುಂಬ ಏಜ್ ಆಗಿರೋ ಶುಗರ್ ಪೇಷಂಟ್ಸ್ ಜಾಸ್ತಿ ಬಂದಿರ್ತಾರೆ.
ಮಾರ್ನಿಂಗ್ ಸಿಕ್ಕಾಪಟ್ಟೆ ಎನರ್ಜಿ ಇರ್ತಿತ್ತು ಯೋಗ ಎಲ್ಲ ಮುಗಿಸ್ಕೊಳ್ಬೇಕು ಅಂತ. ಇಲ್ಲಿ ಇವಾಗ ನೀವು ರೂಮ್ಸೂ ಅಷ್ಟೇ ಅಕಾರ್ಡಿಂಗ್ಲಿ ಸೆಲೆಕ್ಟ್ ಮಾಡ್ಬೋದು. VIP ಇದೆ, VVIP ಇದೆ, ಆಮೇಲೆ CO ರೂಮ್ ಅಂತಿದೆ. ಈ ಬಿಲ್ಡಿಂಗಲ್ಲಿ ಪರ್ಟಿಕ್ಯುಲರಾಗಿ ಹೊಸದಾಗಿ ಆಗಿರೋದ್ರಿಂದ ರೂಮ್ಸ್ ಇಲ್ಲಿ ಚೆನ್ನಾಗಿದೆ. ಆ್ಯಂಡ್ ನಾವಿದ್ದಿದ್ದು ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಿರಲಿಲ್ಲ. ಸೊ ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಅಂತ ಆಯಿತು ರೂಮ್ಸ್ ಬುಕ್ಕಿಂಗಲ್ಲೆಲ್ಲ. ಸೊ ನೀವು ಬರಬೇಕಾದ್ರೆ ರೂಮ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿ, ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸು ಆ್ಯಂಡ್ ತುಂಬ ಜನ ಪಾಲಿಟಿಷಿಯನ್ಸ್ ಎಲ್ಲ ಬರ್ತಾರೆ. ಅವರೆಲ್ಲ VIP ರೂಮ್ಸಲ್ಲಿ ಇರ್ತಾರೆ. ಅವೆಲ್ಲ ಬೇರೆ ಸೆಕ್ಟರಲ್ಲಿ ಇರ್ತಾರೆ, ಸ್ವಲ್ಪ ಮುಂದೆ ಇರುತ್ತೆ, ಪ್ರೈವೇಟಾಗಿರುತ್ತೆ ಅವ್ರಿಗೆಲ್ಲ. ಆ್ಯಂಡ್ ಲಾಸ್ಟ್ ಇಯರ್ ದೀಪಿಕಾ ದಾಸ್ ಅವರು ಬಂದಿದ್ದರು ಫಾರ್ ಡಿಟಾಕ್ಸ್ ಪ್ರೋಗ್ರಾಮ್. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಫುಡ್ಡೆಲ್ಲ ಒಂದೇ, ಬಟ್ ಅಗೇನ್ ಇವಾಗ ನಿಮ್ಗೊಂದು ಹೋಟೆಲಲ್ಲಿ ನಾರ್ಮಲ್ ಸ್ಟೇ, ಲಕ್ಸುರಿ ಸ್ಟೇ ಅಂತ ಹೆಂಗಿರುತ್ತೆ, ಅವ್ರಿಗೆಲ್ಲ ಸ್ವಲ್ಪ ಲಕ್ಸುರಿ ಸ್ಟೇ ಇರುತ್ತೆ ಅಷ್ಟೇ. ನನಗೆ ಫಸ್ಟ್ ಟೈಮ್ ಬಂದಿದ್ದರಿಂದ ಗೊತ್ತಾಗಿಲ್ಲ, ಇದು ವೆಬ್ಸೈಟಲ್ಲಿ ಚೆಕ್ ಮಾಡೋಕ್ಕೂ ಗೊತ್ತಾಗಿಲ್ಲ. ಸೊ ನೀವೆಲ್ಲ ಬರೋದಂತಾದರೆ ನೀಟಾಗಿ ಚೆಕ್ ಮಾಡಿಕೊಂಡು, ಫ್ಯಾಮಿಲಿ ರೂಮ್ಸ್ ಅಂತಲೂ ಇರುತ್ತೆ, ಚೆಕ್ ಮಾಡ್ಕೊಂಡು ಬನ್ನಿ. ರಿಷಬ್ ಶೆಟ್ಟಿ ಅವ್ರು ಸಹ ಬಂದಿದ್ರಂತೆ. ಸೊ ಅವರೆಲ್ಲ ಬಂದಾಗ ಪ್ರೈವೇಟಾಗಿರ್ತಾರೆ, ಬಿಕಾಸ್ ಅವ್ರಿಗೆ ವಿಲ್ಲಾ ಥರನೂ ಇದು ಆಪ್ಷನ್ಸ್, ಇನ್ನೂ ಇಂಟೀರಿಯರ್ ಬಿಲ್ಡ್ ಮಾಡ್ತಿದ್ದಾರೆ. ಸೊ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು ರೂಮ್ಸ್ ಬಗ್ಗೆ ಹೇಳಬೇಕಂತಂದರೆ. ಪ್ರೈಸ್ಗಳು ಅಷ್ಟೇ, ಲೈಕ್ ಇವಾಗ ನೀವು ನಾರ್ಮಲ್ ರೂಮ್ ತೊಗೊಂಡ್ರೆ ಒಂದು ಪ್ರೈಸು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ಪೆಷಲ್ ರೂಮ್ಸ್ ತೊಗೊಂಡ್ರೆ ಇನ್ನೂ ಒಂದು ಪ್ರೈಸು, ವಿಲ್ಲಾಸ್ ತೊಗೊಂಡ್ರೆ ಸಪ್ರೇಟ್ ಪ್ರೈಸು. ಆ್ಯಂಡ್ ಕೆಲವೊಂದು ಆಪ್ಷನ್ ಇದೆ, ನಿಮಗೆ ರೂಮ್ಗೆ ಫುಡ್ಡೆಲ್ಲ ತೊಗೊಂಬಂದು ಕೊಡ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಅದೆಲ್ಲ ವರ್ತ್ ಆಗುತ್ತೆ, ಬಿಕಾಸ್ ನೀವು ನೀವು ಎಷ್ಟು ವಾಕ್ ಮಾಡ್ತೀರಾ, ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅನ್ನೋದು ಡಿಪೆಂಡು. ಸೊ ನೀವು ಪ್ರತಿ ಸಲ ಲಂಚ್ಗೆ ಹೊರಗಡೆ ಬರಬೇಕಂತ ಅಂದಾಗ ಅದೊಂದು ಚಿಕ್ಕ ಎಕ್ಸಸೈಸ್ ಥರ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ನೀವು ಎಲ್ಲ ಕಡೆಯೂ ವಾಕ್ ಮಾಡ್ಕೊಂಡು ಸ್ವಲ್ಪ ಆರಾಮಾಗಿದ್ದರೆ ಒಳ್ಳೆಯದು ಅಂತ. ಇದು ನೋಡ್ತಿದ್ರೆ ಇವಾಗ ಏನು ಲಂಚ್ಗೆ ಹೋಗ್ತಿದ್ದೀವಿ, ಎಲ್ಲದರಲ್ಲೂ ಕ್ಯೂ ಸಿಸ್ಟಮ್ ಅಷ್ಟೇ, ಇಟ್ ಇಸ್ ವೆಲ್ ಮೇಂಟೈನ್. ನಿಮ್ಮ ಡಯಟ್ ಚಾರ್ಟಲ್ಲಿ ಬಂದುಬಿಟ್ಟಿರ್ತಾರೆ ಏನು ತೊಗೊಳ್ಬೇಕು ನೀವು ಅಂತ. ಸೊ ಅದು ಅಕಾರ್ಡಿಂಗ್ಲಿ ಅಷ್ಟೇ ಕೊಡೋದು. ನೀವು ಎಕ್ಸ್ಟ್ರಾ ಬೇಕಂದ್ರೂ ಅಲ್ಲಿ 1 ಗ್ರಾಮ್ ಸಾಲ್ಟು ಎಕ್ಸ್ಟ್ರಾ ಕೊಡೋದಿಲ್ಲ. ಏನು ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಫುಡ್ ಅಷ್ಟೇ. ನಮ್ಮದು ಕಂಪ್ಲೀಟ್ ಲಿಕ್ವಿಡ್ ಡಯಟ್ ಆಗಿರೋದ್ರಿಂದ ವಿ ವರ್ ಕಂಪ್ಲೀಟ್ಲಿ ಆನ್ ಲಿಕ್ವಿಡ್ ಆಲ್ ದ 4 ಟೈಮ್ಸ್. ಬರೀ ಆಶ್ಗಾ ಜ್ಯೂಸ್, ಮೂಸಂಬಿ ಜ್ಯೂಸ್, ಆಮೇಲೆ ಬಾರ್ಲಿ ವಾಟರ್ ಇದೇ ಇರ್ತಿತ್ತು ನಮ್ಮದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ನೀವು ಇದಕ್ಕೆ ಫೋಟೋಸ್ ಲೈಕ್ ನಾನು ಈ ಫೋಟೋಸ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಲೈಕ್ ಡೇ 7ವರೆಗೂ ಏನಿತ್ತು ಅಂತ ಯು ಕ್ಯಾನ್ ಚೆಕ್ ದಿಸ್ ಔಟ್. ಆ್ಯಂಡ್ ನಿಮ್ಗೆ ಇಲ್ಲಿ ಫೇಶಿಯಲ್ ಸಹ ಅವೈಲೇಬಲ್ ಇದೆ. ಆ್ಯಂಡ್ ಎಲ್ಲ ಆರ್ಗ್ಯಾನಿಕ್ ಆ್ಯಂಡ್ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡ್ತಾರೆ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಹೋಗಿ, ನಿಮಗೆ ಆಕ್ಯುಪಂಕ್ಚರ್ ಇದೆ, ಲೈಕ್ ಎನಿ ಪ್ರಾಬ್ಲಮ್ಸ್, ಮೈಗ್ರೇನ್ ಪ್ರಾಬ್ಲಮ್ಸ್ ಎಲ್ಲ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ಸ್ ಇದೆ. ಆ್ಯಂಡ್ ಇಲ್ಲಿ ಪೇರೆಂಟ್ಸು ಬರೀ ಏಜ್ ಆಗಿರೋರಂತಲ್ಲ, ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸು ಬಂದಿದ್ರು. ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಮಕ್ಕಳನ್ನ 8 ಇಯರ್ಸ್ಗಿಂತ ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಕರ್ಕೊಂಬಂದಿದ್ರು. ಇಟ್ ಈಸ್ ಅ ನ್ಯಾಚುರಲ್ ವೇ ಆಫ್ ಹೀಲಿಂಗ್ ಅಂತ ಹೇಳ್ತಾರಲ್ಲ, ಲೈಕ್ ನಾವು ಈ ಸಿಟಿ ಲೈಫಲ್ಲಿ ಜಂಕು ಅದು ಇದು ತಿಂದು ನಮ್ಮ ಹೆಲ್ತ್ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ 1 ಮಂತ್ ಹೋಗಿ ಬರೋದ್ರಿಂದ ನಿಮ್ಮ ಬಾಡಿ ಕಂಪ್ಲೀಟಾಗಿ ಡಿಟಾಕ್ಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಕ್ಷೇಮವಂದಲ್ಲೂ 3 ಡೇಸ್ ಡಿಟಾಕ್ಸ್ ಪ್ರೋಗ್ರಾಮ್ಸು ಇರುತ್ತೆ. ನೀವು ವೆಬ್ಸೈಟಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲದರದ್ದು ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಬುಕ್ಕಿಂಗ್ಸ್ ನೀವು ಥ್ರೂ ಗೂಗಲ್ಲೂ ಮಾಡ್ಕೊಬೋದು, ಇಲ್ಲಾಂತಂದರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ಬೋದು. ಇದೇನಾದ್ರು ಡೀಟೇಲ್ಸ್ ಬೇಕಂತಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೋಡಿ, ಇಲ್ಲಿ ದಿನ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ, ಯಾವ ಡಾಕ್ಟರ್ ಬರ್ತಾರೆ, ಎಲ್ಲೆಲ್ಲಿ ಏನೇನು ಈವೆಂಟ್ಸ್ ನಡೆಯುತ್ತೆ. ನೋಡಿ, ಹೈಪರ್ ಟೆನ್ಷನ್ ಯೋಗ ಅಂತಿದೆ, ಜನರಲ್ ಯೋಗ, ಬ್ಯಾಕ್ ಪೇನ್ ಯೋಗ, ಡಯಾಬಿಟಿಕ್ ಯೋಗ, ಒಬೆಸಿಟಿ ಯೋಗ. ಸೊ ಎಲ್ಲ ಥರದಕ್ಕೂ ದೇ ಹ್ಯಾವ್ ಡಿಫ್ರೆಂಟ್ ಯೋಗ ಸೆಂಟರ್ಸು ಅಷ್ಟೇ, ಮತ್ತು ಕೋಚಸ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಐ ಶುಡ್ ಟೆಲ್, ಪ್ರತಿಯೊಬ್ಬರು ಡಾಕ್ಟರ್ಸ್ ಆಗಲಿ, ಇಂಟರ್ನ್ಸ್ ಆಗಲಿ, ಅಲ್ಲಿರೋರು ದೇ ಆರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಸ್ವೀಟ್. ನಿಮಗೆ ಹೋಮ್ ಥರನೇ ಫೀಲ್ ಮಾಡಿಸ್ತಾರೆ ಅವರು, ನಿಮ್ಗೆ ಏನೂ ಕಷ್ಟ ಆಗೋದಿಲ್ಲ. ಪ್ರೈಸಿಂಗ್ ಬಗ್ಗೆ ಮಾತಾಡೋದಂತಂದರೆ, ನಂದು 8,000 ಆಯಿತು, ನನ್ನ ಫ್ರೆಂಡ್ದು 11,000 ಆಯಿತು ಫಾರ್ 8 ಡೇಸ್. ಅಲ್ಲಿ ಬ್ಲಡ್ ಟೆಸ್ಟ್ ಇರುತ್ತೆ, ಬೇಸಿಕ್ ಬ್ಲಡ್ ಟೆಸ್ಟ್ ಬೇಕಾದ್ರೆ ಮಾಡಿಸ್ಕೊಬೋದಿಲ್ಲ ಅಂತಲೇ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ಸು ಸಹ ಅಷ್ಟೇ. ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಗೊತ್ತಿಲ್ಲ, ನಾವು ಆಲ್ಮೋಸ್ಟ್ ಅವ್ರು ಡಾಕ್ಟರ್ ಬರ್ದಿದ್ದು ಪ್ರಿಸ್ಕ್ರೈಬ್ ಮಾಡೋದು ಎಲ್ಲ ಟ್ರೀಟ್ಮೆಂಟ್ಸ್ ತೊಗೊಂಡ್ವಿ. ಟ್ರೀಟ್ಮೆಂಟ್ಸ್ ಎಲ್ಲ ನೀವು ಬೇಕಾದ್ರೆ ತೊಗೊಬೋದು, ಇಲ್ಲಾಂದರೆ ಕೆಲವೊಂದು ಸ್ಕಿಪ್ ಮಾಡ್ಬೋದು. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ನಾನು ಈ ವಿಡಿಯೋ ಎಂದಕ್ಕೆ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಅಟ್ಲೀಸ್ಟ್ 1 or 2 ಮೆಂಬರ್ಸ್ಗಾದ್ರು ಹೆಲ್ಪ್ ಆಗುತ್ತೆ ಇದನ್ನು ನೋಡಿ. ದಿ ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಅಂತ ಹೇಳಿ ಇದನ್ನು ಪೋಸ್ಟ್ ಮಾಡಿದ್ದೀನಿ. 7 ಡೇಸ್ ಜರ್ನಿನೂ ಮಾಡೋಕ್ಕಾಗಿಲ್ಲ, ನಾನು ಒಂದೇ ಕ್ಲಿಪ್ಪಲ್ಲಿ ಎಲ್ಲನೂ ರುಟೀನ್ ಹೆಂಗಿರುತ್ತೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.